ಈಗ ನೀಟಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಇಲ್ವಾ? ಇದಕ್ಕೆ 20 ಜನ ತೀರಿ ಹೋಗಿದ್ದಾರೆ ಇಲ್ವಾ? ಇವು ಲಕ್ಷಾಂತರ ವಿದ್ಯಾರ್ಥಿಗಳು ಮಾನಸಿಕ ಒತ್ತಡ ಮತ್ತು ಅವ್ರ ಕುಟುಂಬದ ಒತ್ತಡ ಇದ್ದಾರೆ ಇಲ್ವಾ? ಇದಕ್ಕೆ ನೈತಿಕವಾದ ಜವಾಬ್ದಾರಿ ಯಾರು? ಇವತ್ತು ಇಷ್ಟೆಲ್ಲಾದರೂ ಕೂಡ ಬಾಯಿ ಮುಚ್ಚಿ ಕೂತ್ಕೊಂಡಿದ್ದೀರಲ್ಲ, ನಿಮ್ಮೆಲ್ಲ ಹಣೆ ಬರವನ್ನು ಈ ದೇಶದ ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಮುಂದಿನ ದಿನಗಳಲ್ಲಿ ಅದು ಬರೀತಾರೆ ಅಂತ ಸ್ಪಷ್ಟವಾಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅನ್ಯಾಯವೇ ಕಾನೂನಂತ ಆದರೆ ಪ್ರತಿಭಟನೆ ಅದು ಕರ್ತವ್ಯ ಆಗ್ತದೆ. ಬಹುಶಃ ವಿಶ್ವದಲ್ಲೇ ಭಾರತ ದೇಶವನ್ನು ತಲೆದಗ್ಗಿಸುವಂತಹ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಬೇಡಿಕೆ ಅದು ಏನಿತ್ತು, ಅಥವಾ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಪರವಾಗಿ ನಿಂತು ಆ ಹೋರಾಟದ ಬೇಡಿಕೆ ಏನಿತ್ತು, ಇವತ್ತು ಪಾರ್ಲಿಮೆಂಟಲ್ಲಿ ಕೂಡ ಈ ಸಂಬಂಧಪಟ್ಟಾಗೆ ಮಾತಾಡಲಿಕ್ಕೆ ಬಿಡುವುದಿಲ್ಲ. ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡಲಿಕ್ಕೆ ಹೋದರೆ ಬಹುಶಃ ಇವತ್ತು ಅದನ್ನು ಮುಂದಕ್ಕಾಗಿ ಸಮಯ ವ್ಯರ್ಥ ಮಾಡಿ ಅಂತ ತಾವು ಅರ್ಥ ಮಾಡ್ತಾರಂತ ಹೇಳ್ತಾರೆ. ಹೊರಗಡೆ ಪ್ರತಿಭಟನೆ ಮಾಡ್ಲಿಕ್ಕೆ ಹೋದರೆ ಲಾಠಿ ಪ್ರಯೋಗ ಮಾಡಿ, ಲಾಠಿ ಚಾರ್ಜ್ ಮಾಡಿ, ಹೊಡೆದು ಅರೆಸ್ಟ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಆದರೆ ಈ ದೇಶದಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಇಲ್ವಾ? ಜನಸಾಮಾನ್ಯರು, ವಿದ್ಯಾರ್ಥಿಗಳು, ಯುವಕರು ಸುಧಾರಣೆ ತರಲಿಕ್ಕೆ ಇಲ್ವಾ? ಸುಧಾರಣೆ ಆಗದಂಥ ದೇಶ ಎಲ್ಲಿಯಾದರೂ ಇವತ್ತು ಅಭಿವೃದ್ಧಿ ಇದೆಯಾ? ಎಲ್ಲವೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಇವತ್ತು ಸುಮಾರು 20 ಯುವಕರು, ನಮ್ಮ ವಿದ್ಯಾರ್ಥಿಗಳು ಇವತ್ತು ಬಹುಶಃ ಆತ್ಮಹತ್ಯೆಗೊಳಪಟ್ಟು ಇವತ್ತು ಆ ಕ್ವಶನ್ ಪೇಪರ್ ಲೀಕಿಗೆ ಸಂಬಂಧಪಟ್ಟಾಗೆ ನೀಟಿನ ಯಾರು ಆ ಮಾನಸಿಕ ಒತ್ತಡಗೊಳಪಟ್ಟು ಅವರು ಬಹುಶಃ ಇವತ್ತು ನಮ್ಮನ್ನು ಇವತ್ತು ಅಗಲಿದ್ದಾರೆ. ಭಾಳಷ್ಟು ವಿದ್ಯಾರ್ಥಿಗಳು ಇವತ್ತು ಆ ಒಂದು ಮಾನಸಿಕವಾದ ತೊಂದರೆಗೊಳಪಟ್ಟಿದ್ದಾರೆ. ಆ ತಂದೆ ತಾಯಂದಿರು ಇವತ್ತು ನೋವಿನಲ್ಲಿದ್ದಾರೆ. ಇದನ್ನು ಯಾರಾದರೂ ಒಬ್ಬ ನೈತಿಕ ಜವಾಬ್ದಾರಿ ಹೊತ್ತು ನಮ್ಮ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಕೇಳು ತಪ್ಪ? ಅದು ಯಾರಿಗೆ ಇದರಲ್ಲಿ ಜವಾಬ್ದಾರಿ ಇಲ್ವಾ? ಅನ್ಯಾಯವೇ ಕಾನೂನಂತ ಆದರೆ ಪ್ರತಿಭಟನೆ ಅದು ಕರ್ತವ್ಯ ಆಗ್ತದೆ. ಯಾವಾಗ BJP ಕೇಂದ್ರ ಸರ್ಕಾರ ಮಾಡುವಂಥ ಎಲ್ಲ ಅನ್ಯಾಯವೇ ಅದು ಕಾನೂನು ಅಂತ ನಾವು ಪರಿಗಣಿಸಲಿಕ್ಕೆ ಅಂತ ಸರ್ಕಾರ ಹೋದರೆ ಈ ದೇಶದಲ್ಲಿ ಪ್ರತಿಭಟನೆಗಳು ಅದು ಕರ್ತವ್ಯ ಆಗ್ತದೆ. ಇಟ್ ವಿಲ್ ಬಿ ಮ್ಯಾಂಡೇಟ್ರಿ, ಹಾಗೇ ಆಗ್ತದೆ. ಸಂಬಂಧಪಟ್ಟಂಥ ಮಂತ್ರಿ ರಾಜೀನಾಮೆ ಕೊಡಲೇಬೇಕು. ತೀರಿ ಹೋದಂತಹ ಆ ಒಂದು ವಿದ್ಯಾರ್ಥಿನಿಗೆ ಕುಟುಂಬಕ್ಕೆ ಪರಿಹಾರ ಕೊಡೋದು ವಿಚಾರ ಇವತ್ತು ಆಗಬೇಕು. ತದನಂತರ ಬಹುಶಃ ನಾವೀಗ ಈ ನೀಟ್ ಎಲ್ಲಿ ಪ್ರಾರಂಭ ಆಯಿತು? ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂಥ ವೀರಪ್ಪ ಮೊಯ್ಲಿ ಅವರು ಬಹುಶಃ ಇದನ್ನು ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಜಾರಿಗೆ ತಂದರು. ಏನಾದರೂ ಹೆಚ್ಚು ಕಮ್ಮಿ ಆಗಬೇಕಾದ್ರೆ ಪ್ರಪ್ರಥಮವಾಗಿ ಕಾನೂನು ಮಾಡೋಕೆ ಅಷ್ಟು ಕಷ್ಟ ಇದೆ. ಆಗೇನಾದರೂ ಆಗಬೇಕಿತ್ತು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವರ್ಷ ಇವತ್ತು ಈ ಒಂದು ವ್ಯವಸ್ಥೆ ಮಾಡಿದ್ರು ಕೂಡ ಒಂದೇ ಒಂದು ಬಾರಿ ಕೂಡ ಇದು ತಪ್ಪಾಗಿರಲಿಲ್ಲ. ಅಷ್ಟು ಕ್ಲೀನ್ ಆ್ಯಂಡ್ ನೀಟ್ ಆಯಿತು. ಇವರು ಸೆಂಟ್ರಲ್ ಅಧಿಕಾರಕ್ಕೆ ಬಂದ ನಂತರ ನೀಟ್ ಅಂತ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಸಿಕ್ಕುವಂತೆಲ್ಲ ಸೀಟ್ಗಳನ್ನು ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಹಂಚಿ ಇದು ಮಾತ್ರ ಅಲ್ಲ, ಆ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೋಸ ಮಾಡೋದ ಕೆಲಸ ಇವತ್ತು ಮಾಡಿರ್ತಾರೆ. ಇವರಿಗೆ ಆಗದಿದ್ದರೆ ರಾಜ್ಯಕ್ಕೆ ಬಿಟ್ಟು ಬಿಡಿ. ನಾವು ರಾಜ್ಯದವರನ್ನು ನಡೆಸುವಂಥ ಶಕ್ತಿ ನಮ್ಮವ್ರಿಗಿದೆ. ನಾವು ಇನ್ನೂ ಕೂಡ ಹೆಚ್ಚು ಚೆನ್ನಾಗಿ ಅದನ್ನು ಬಗೆಹರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ನಮ್ಮ ಸರ್ಕಾರ ಇವತ್ತು ಬದ್ಧವಾಗಿದೆ ಇದಕ್ಕೆ ಕೇಂದ್ರ ಸರ್ಕಾರ ತುರ್ತಾಗಿ ಇವತ್ತು ಸ್ಪಂದಿಸಬೇಕು. ಪ್ರಧಾನಮಂತ್ರಿಯವರು ಇನ್ನಾದರೂ ಮೌನವನ್ನು ಮುರಿಬೇಕು. BJPಯವರು ಎದೆ ತಟ್ಟಿ ಹೇಳಬೇಕು, ನೀವೀಗ ಪ್ರತಿಪಕ್ಷ ಇದ್ದಿದ್ದರೆ ನೀವೇನು ಮಾಡ್ತಿದ್ರಿ ಅಂತೇಳಿ. ನೀವಿವತ್ತು ನಿಮ್ಮ ಕಾರ್ಯಕರ್ತರು, ನಿಮ್ಮ ಯುವಕ ವಿದ್ಯಾರ್ಥಿಗಳ ಸಂಘಟನೆಯವರು ಇವತ್ತು ಇಷ್ಟೆಲ್ಲಾದರೂ ಕೂಡ ಬಾಯಿ ಮುಚ್ಚಿ ಕೂತ್ಕೊಂಡಿದ್ದೀರಲ್ಲ, ನಿಮ್ಮೆಲ್ಲ ಹಣೆ ಬರವನ್ನು ಈ ದೇಶದ ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಮುಂದಿನ ದಿನಗಳಲ್ಲಿ ಅದು ಬರೀತಾರೆ ಅಂತ ಸ್ಪಷ್ಟವಾಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ನೀಟಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಇಲ್ವಾ? ಇದಕ್ಕೆ 20 ಜನ ತೀರಿ ಹೋಗಿದ್ದಾರೆ ಇಲ್ವಾ? ವಿದ್ಯಾರ್ಥಿಗಳು, ಇವು ಲಕ್ಷಾಂತರ ವಿದ್ಯಾರ್ಥಿಗಳು ಮಾನಸಿಕ ಒತ್ತಡ ಮತ್ತು ಅವ್ರ ಕುಟುಂಬದ ಒತ್ತಡ ಇದ್ದಾರೆ ಇಲ್ವಾ? ಇದಕ್ಕೆ ನೈತಿಕವಾದ ಜವಾಬ್ದಾರಿ ಯಾರು? ಯಾಕೆ ತಡ ಮಾಡಿದ ಕಾರಣ ಅಲ್ವ ಈ ಪ್ರತಿಭಟನೆ ಆಗುವಂಥದ್ದು? ಪ್ರಧಾನಮಂತ್ರಿಗಳು ಮತ್ತು ಈ ಕೇಂದ್ರ ಸರ್ಕಾರ ಸೂಕ್ತವಾದ ಸಮಯದಲ್ಲಿ ಎದ್ದು ನಿಂತು ಆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸಿದರೆ ಇದೆಲ್ಲ ಪರಿಸ್ಥಿತಿ ಬರಲಿಕ್ಕೆ ಉಂಟಾ?